ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು, ಬ್ರೇಕ್ಫಾಸ್ಟ್ಗೂ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂದಾಗ, ಈಗ ಸಮ್ಮರ್ ಹಾಲಿಡೇಸ್ ಬೇರೆ ಇರೋದ್ರಿಂದ ಏನಾದರೂ ಕೇಳ್ತಾ ಇರ್ತಾರಲ್ಲ, ಮಾಡಿಕೊಡೋದಕ್ಕೆ ತುಂಬ ಒಳ್ಳೆಯ ಒಂದು ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಈ ಬಟ್ಲಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಎಷ್ಟು ಕಡಲೆ ಹಿಟ್ಟು ಹಾಕೋದ್ನೋ ಅಷ್ಟೇ ಕ್ವಾಂಟಿಟಿನಲ್ಲಿ ನೀರು ಹಾಕೋಬೇಕು. ಗಂಟಿಲ್ಲದೆ ಇರೋಂಗೆ ಕಲಿಸ್ಕೊಳ್ಳೋಣ. ಈಗ ಕಡಲೆ ಹಿಟ್ಟಿನ ಮಿಶ್ರಣನ ಕಲಿಸ್ಕೊಂಡಿದ್ದಾಗಿದೆ. ಈಗ ಇದರಲ್ಲಿ ಅಜ್ವೈನ್ ಹಾಕ್ತೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಗರಂ ಮಸಾಲೆ ಪುಡಿ 1 ಟೀ ಸ್ಪೂನಷ್ಟು. ಅಚ್ಕಾರದ ಪುಡಿ 1 ಟೀ ಸ್ಪೂನಷ್ಟು. ಉಪ್ಪು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ 1 ಈರುಳ್ಳಿ ಹಾಕ್ತೀನಿ. ಕ್ಯಾಪ್ಸಿಕಮ್ನು ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. 1-2 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡೆ. ಈಗ ಮಿಶ್ರಣ ರೆಡಿ ಆಯಿತು. ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ. ಈರುಳ್ಳಿನ ಈ ಥರ ಸಿಂಗಲ್ ಲೇಯರಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಜೋಡಿಸ್ತೀನಿ. ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಜೋಡಿಸ್ತೀನಿ. ಈಗ ಹಂಚು ಬಿಸಿಯಾಗಿದೆ. ಈಗ ಮಾಡಿಟ್ಕೊಂಡಿರೋ ಮಿಶ್ರಣನ ಇದ್ರ ಮೇಲೆ ಹಾಕಬೇಕು. ಈ ಸ್ಲೈಸ್ ನಾವೇನು ಸ್ಪ್ರೆಡ್ ಮಾಡಿದ್ದೀವಿ ಅದು ಕವರ್ ಆಗೋಂಗೆ ಮಿಶ್ರಣನ ಹಾಕಬೇಕು. ಇದು ಈಗ ಸ್ವಲ್ಪ ಬೇಯ್ತಾ ಬಂದಿದೆ. ಈಗ ಚಪಾತಿ ಮೊದಲೇ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿನ ಉಳಿದಿರೋ ಚಪಾತಿನ ಬಳಸಿನೂ ಮಾಡ್ಕೊಳ್ಬೋದು, ಇಲ್ಲ ಫ್ರೆಶ್ ಆಗಿ ಮಾಡ್ಕೊಂಡು ಕೂಡ ಮಾಡ್ಬೋದು. ಚಪಾತಿನ ಇದ್ರ ಮೇಲೆ ಇಡ್ತೀನಿ. ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡೋಣ. ಈಗ ಇದ್ರ ಮೇಲೆ ಸ್ವಲ್ಪ ಕ್ಯಾರೆಟು, ಜಾಸ್ತಿ ಹರಡಬಾರ್ದು, ತುಂಬ ದಪ್ಪ ಆಗೋಗ್ಬಿಡುತ್ತೆ. ಸ್ವಲ್ಪ ತೆಳುವಾಗಿ ಹರಡಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ. ನ್ಯೂಟ್ರಿಷನಲ್ ವ್ಯಾಲ್ಯೂನು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೇಳಿದಾಗ ಮಾಡಿಕೊಡಿ. ತರಕಾರಿನೂ ಸೇರಿದಂಗೆ ಆಗುತ್ತೆ. ಸ್ವಲ್ಪ ಸಾಸನ್ನ ಸವರ್ತಾ ಇದ್ದೀನಿ. ಮಕ್ಳಿಗಾದ್ರಿಂದ ಸಾಸ್ ಸವರಿದ್ರೆ ಚೆನ್ನಾಗಿ ಇಷ್ಟ ಆಗುತ್ತೆ ಅವ್ರುಗಳಿಗೆ. ದೊಡ್ಡವರು ಬೇಕಾದರೆ ಸಾಸ್ ಇಲ್ಲದೇ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದು ಇಟ್ಕೊಂಡಿರೋ ಪನ್ನೀರನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಈಗ ಮಡ್ಸೋಣ. ಸ್ವಲ್ಪ ರುಚಿ ಹೆಚ್ಚಬೇಕು ಅಂದರೆ ಒಂಚೂರು ತುಪ್ಪ ಹಚ್ಚಿದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದನ್ನು ಪ್ಲೇನಾಗಿ ಮಾಡಿದೆ, ಇನ್ನೊಂದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ. ಸಮ್ಮರ್ ಹಾಲಿಡೇಸ್ ಸ್ಪೆಷಲ್ ಮಕ್ಕಳಿಗೆ ಅಂತ ಮಾಡಿರೋ ಒಂದು ಅಟ್ರ್ಯಾಕ್ಟಿವ್ ಆಗಿರೋ ತಿಂಡಿ ಅಂತ ಹೇಳ್ಬೋದು. ಹೆಲ್ತಿಯಾಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿದೆ. ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಹೇಗೆ ಬಂತು ಅಂತ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು. ಇದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಸಾಸ್ ಬೆಸ್ಟ್ ಕಾಂಬಿನೇಷನ್ನು. ಸಾಸ್ ಇಲ್ಲ ಅಂದರೆ ಗ್ರೀನ್ ಚಟ್ನಿ ಕೂಡ ಚೆನ್ನಾಗಿರುತ್ತೆ.